ಮಾಜಿ ಉಪಮಹಾಪೌರರು ವಿಜಯಪುರ ಇವರಿಗೂ ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಂಡಿದೆ. ಶ್ರೀ ಶಿವಾನಂದ ಗುರುಗಂಜಿ ಸರ್ ಮುಖ್ಯೋಪಾಧ್ಯಾಯರು, ಶ್ರೀ ಮಹೇಶ್ ಒಡೆಯರ್ ಬಿಜೆಪಿ ಮುಖಂಡರು ಈ ಅಣ್ಣರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಂಡಿದ್ದಾರೆ. ಎಲ್ಲ ಅಪ್ಪ ಸಾಹೇಬ್ ಪಟೇಲ್ ಶೆಟ್ಟಿ ಸಾಹೇಬರ ಅಭಿಮಾನಿಗಳಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನ ಸಸಿ ನೆಡುವುದರ ಮೂಲಕ ಉದ್ಘಾಟನೆ ಮಾಡಿಕೊಳ್ಳಬೇಕೆಂದು ವೇದಿಕೆ ಮೇಲಿರುವಂತಹ ಎಲ್ಲರ ಗಣ್ಯರಿಗೂ ಕೇಳಿಕೊಳ್ತೇವೆ. ಬರ್ರಿ ಮೇಡಮ್, ಈ ಕಡೆ ಬರ್ರಿ ಮೇಡಮ್, ಬರ್ರಿ ಬರ್ರಿ ಮೇಡಮ್, ಹೋಗ್ರಿ ಮೇಡಮ್, ಬರ್ರಿ ಮೇಡಮ್, ಬಾಬು ಸರ್
ನಗುತ್ತಾ ಬಾಳು ನೀನು ನೂರು ವರ್ಷ. ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಾನು ಈ ಹಾಡನ್ನು ಗಮನಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಸ್ವಲ್ಪ ಕೆಳಗೆ ನಮ್ಮೆಲ್ಲರ ಹೆಮ್ಮೆಯ ನಾಯಕರು. ಅವರಿಗೆ ಯಾವಾಗೂ ಮಾತಾಡುವಾಗ ಮಾಜಿ ಅನ್ನಲಿಕ್ಕೆ ಯಾರಿಗೂ ಕೂಡ ಮನಸ್ಸು ಬರಲ್ಲ. ಅವ್ರು ಯಾವಾಗೂ ಕೂಡ ಹಾಲಿನೇ ಮಾಜಿ ಶಾಸಕರು, ಮಾಜಿ ಸಚಿವರು ಅಂತ ಕರೆಯೋಕ್ಕಿಂತ ಜನಪ್ರಿಯ ನಮ್ಮೆಲ್ಲರ ಹಿರಿಯಣ್ಣ, ನಮ್ಮಂಥ ಯುವಕರಿಗೆ ಮಾರ್ಗದರ್ಶಕರಾಗಿ ಇವತ್ತು 58ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ಅತ್ಯಂತ ಪ್ರೀತಿಯ ಸಹೋದರ, ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು, ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅಭಿಮಾನಿ ಬಳಗದ ಅಧ್ಯಕ್ಷರೂ ಆದಂಥ ಈರಣ್ಣ ಪಟ್ಟಣ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನನ್ನ ಮಾರ್ಗದರ್ಶಕರು, ಆತ್ಮೀಯ ಸಹೋದರರಾದಂಥ ಮಹಾನಗರ ಪಾಲಿಕೆಯ ಇಂದಿನ ಉಪಮಹಾಪೌರರಾದಂಥ ಗೋಪಾಲಣ್ಣ ಗಡ್ಕಾಂಬಳಿ ಅವರೇ, ಶಿಕ್ಷಕರಾದಂಥ ಮಾಗಿ ಮೇಡಮ್ ಅವರೇ ಮತ್ತು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅಭಿಮಾನಿ ಬಳಗದ ಬಾಬು ಜಗದಾಳೆ ಅವರನ್ನು ಆದಿಯಾಗಿ ಎಲ್ಲ ಸರ್ವ ಬಂಧುಗಳೇ, ಮುದ್ದು ಮಕ್ಕಳೇ ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ಬರಹ ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ಬಹಳ ಸಂತೋಷದ ಗಳಿಗೆ ಅಂತ ನಾನು ಭಾವಿಸ್ತೀನಿ. ನಾನು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರ ಮನೆ ಎದುರಿಗೆ ಒಂದು 10 ವರ್ಷ ಅಲ್ಲಿದ್ದೆ. ನನ್ನ ಮಕ್ಕಳನ್ನು ಕೂಡ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಇವತ್ತು ನಿರಂತರವಾಗಿ ನಮ್ಮ ಕುಟುಂಬದ ಮೇಲೆ ಸದಾ ಬರೀ ಕೇವಲ ನನ್ನ ವೈಯಕ್ತಿಕ ಅಲ್ಲ, ಸಾಮಾಜಿಕವಾಗಿ ಅತ್ಯಂತ ಮಾರ್ಗದರ್ಶನ ಮಾಡ್ತಾ ಇವತ್ತು ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಲಿಕ್ಕೆ ನನಗೆ ಬೆಂಬಲವಾಗಿ ಸಮಾಜದ ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಸಹಿತ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೆ ನಿರಂತರವಾಗಿ ಬೆಂಬಲವನ್ನು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು ಮತ್ತು ಅವರ ಸಹೋದರರಾದಂಥ ಈರಣ್ಣ ಪಟ್ಟಣ ಶೆಟ್ಟಿಯವರು ನಿರಂತರವಾಗಿ ನೀಡ್ತಾ ಇವತ್ತು 58 ವರ್ಷದ ಜನ್ಮದಿನವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ನಾಯಕರು. ಪ್ರತಿನಿತ್ಯ ಏನಾದರೂ ಒಂದು ನೊಂದವರು, ಶೋಷಿತರು ಯಾರೇ ಹೋದ್ರೂ ಸಹಿತ ನನಗೆ ಅಧಿಕಾರ ಇಲ್ಲ, ನಾನೇನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಯಾವತ್ತೂ ಕೂಡ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರ ಮಾತುಗಳನ್ನು ನಾವು ಕೇಳಿಲ್ಲ. ಜಿಲ್ಲೆಯ, ನಗರದ ಮತ್ತು ರಾಜ್ಯದ ಜನ ಅತ್ಯಂತ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿತವಾಗಿ ಕಾಣಲಿಕ್ಕೆ ಕಾರಣೀಕರ್ತರಾದಂಥ ಇವತ್ತು ಅವರು ನಿರಂತರವಾಗಿ ಸಾಮಾಜಿಕ ಕಾರ್ಯವನ್ನು ಮಾಡುವಂಥ ಸಂದರ್ಭವನ್ನು ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಇವತ್ತು ಎಷ್ಟೋ ಬಾರಿ ರಾಜಕೀಯದೊಳಗೆ ಹಲವಾರು ಜನ ರಾಜಕೀಯ ಸ್ಥಾನದಲ್ಲಿದ್ದಾಗ ಕೆಲಸ ಮಾಡ್ತಾರೆ, ರಾಜಕೀಯ ಸ್ಥಾನದಿಂದ ಕೆಳಗಿಳಿದಾಗ ಯಾವುದೇ ಕೂಡ ಸೌಲಭ್ಯವನ್ನು ಒದಗಿಸಿಕೊಡುವುದಿಲ್ಲ ಅನ್ನುವಂಥ ವಿಚಾರದೊಳಗಿದ್ದಾಗ ಇವತ್ತು ಸದಾ ಯುವಕರಿಗೆ ಮತ್ತು ನೊಂದವರಿಗೆ ನಿರಂತರವಾಗಿ ಸಹಾಯವನ್ನು ಮಾಡ್ತಾ ಅವರ ಬದುಕನ್ನೇ ಇವತ್ತು ಯಾವಾಗೂ ಭಾಳಷ್ಟು ಜನ ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ, ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ. ಹಾಗಿಲ್ಲ, ಅವರು ಸಚಿವರಿದ್ದಾಗೂ ಹಾಗೆ ಇದ್ದರು, ಶಾಸಕರಾಗಿದ್ದಾಗೂ ಹಾಗೆ ಇದ್ದರು, ಈಗೂ ಹಾಗೆ ಇದ್ದರು. ಅವರು ಹೊರಟ್ರೆ ಜನಸಾಗರ ಯಾಕಿರ್ತೈತೆ ಅಂತಂದ್ರೆ ಅವರ ಗುಣಗಳು, ಅವರ ಭಾವನೆಗಳು, ಅವ್ರಿಗಿರುವಂಥ ಒಂದು ಶಕ್ತಿ. ಅವರ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳಾದರೂ ಕೂಡ ಲೆಕ್ಕಿಸದೆ ಅವರು ಮನೆಯಲ್ಲಿ ಕುಳಿತು ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂಥ ವ್ಯಕ್ತಿ ಅಲ್ಲ.
ಇವತ್ತು ಪ್ರತಿ ವರ್ಷ ಗಜಾನನ ಉತ್ಸವ ಬಂದರೆ ಅಧಿಕಾರದಲ್ಲಿರುವಂಥ ಜನ ಊರು ಬಿಡ್ತಾರೆ, ಪಟ್ಟಿ ಕೊಡ್ಬೇಕಾಗ್ತೈತೆ ಅಂತೇಳಿ. ಆದರೆ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಹಾಗಲ್ಲ. ಜಿಲ್ಲೆಯಲ್ಲಿ ಎಷ್ಟು ಗಣಪತಿ ಕೊಂಡಿರ್ತವೆ ಆ ಗಣಪತಿಗೆಲ್ಲ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇವತ್ತು ಹಿಂದೂ ಧರ್ಮದ ರಕ್ಷಕರಾಗಿ ಹಲವಾರು ಕಾರ್ಯಗಳನ್ನ ಮಾಡ್ತಾ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾರೆ. ವೈಯಕ್ತಿಕವಾಗಿ ನಾನು ಅವರನ್ನ ಹೆಮ್ಮೆ ಪಡುವ ವಿಷಯ ಏನಂದ್ರೆ, ಇವತ್ತು ನಾನು HIV ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ 18,000 ಜನ ಈ ಜಿಲ್ಲೆಯ HIV ಸೋಂಕಿತರು ನನ್ನ ಕಡೆ ಚಿಕಿತ್ಸೆ ಪಡಿತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ. 98ರಿಂದ ನಾನು ಅಲ್ಲಿ ಕೆಲಸ ಮಾಡ್ತೀನಿ. ಒಂದು ಬಾರಿ ಅವರಿಗೆ ಮನವಿ ಮಾಡಿದೆ, ಸಾಹೇಬ್ರೆ ಹಿಂಗ HIV ಸೋಂಕಿತರಿದ್ದಾರೆ, ಅವ್ರ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಆ ಮಕ್ಕಳಿಗೆ ಯಾರು ದಿಕ್ಕಿಲ್ಲ, ಅವರಿಗೆ ಊಟ ಮಾಡ್ಲಿಕ್ಕೂ ದಿಕ್ಕಿಲ್ಲ, ನಾವು ಮಾತ್ರೆ ಕೊಡ್ತೀವಿ, ಆದ್ರೆ ಆ ಮಾತ್ರೆಯನ್ನ ನುಂಗಬೇಕಾದ್ರೆ ಆಹಾರ ಇಲ್ಲ ಅವರಿಗೆ ಅಂತಂದಾಗ ಸುಮಾರು 7-8 ವರ್ಷ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡ್ತಾ ನಾನು ಇದ್ದೀನಿ, ತೆರಿಗೆಡಿಸಬಾರ್ದು ಅನ್ನುವಂಥ ವಿಚಾರವನ್ನ ಆರ್ಥಿಕವಾಗಿ ಅವರು ಸಹಾಯವನ್ನ ಮಾಡಿದರು. ಮನುಷ್ಯ ಇವತ್ತು ಕೋಟಿಗಟ್ಟಲೆ ಇದ್ರೂ ಕೂಡ ಯಾರು ಆ ಥರ ಮಾಡಲ್ಲ. ಇವತ್ತು ನವ ಸಾನ್ನಿಧ್ಯ ಅನ್ನುವಂಥ ಒಂದು ಮಕ್ಕಳ ಮನೆ ಇದೆ HIV ಸೋಂಕಿತರದ್ದು. ಇಂಡಿ ರೋಡಿಗೆ ಒಂದು HIV ಸೋಂಕಿತರ ಮನೆ ಇದೆ. ಅಲ್ಲಿ ಒಂದು ಸುಮಾರು 35 ಹೆಣ್ಮಕ್ಳು, 40 ಗಂಡು ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಯಾವುದೇ ಕಾರ್ಯಕ್ರಮಗಳಿದ್ರೆ, ಯಾರಾದ್ರೂ ಬರ್ತಡೇ ಇದ್ರೆ, ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅಭಿಮಾನಿ ಬಳಗದ ಯಾರೇ ಬರ್ತಡೇ ಇದ್ರೂ ಕೂಡ ಆ ಮಕ್ಕಳಿಗೆ ಒಂದು ದಿನದ ಊಟವನ್ನು ಕೊಟ್ಟಾಗ ಅತ್ಯಂತ ಸುಂದರವಾಗಿ ಸಂತೋಷವಾಗಿ ಕಳೆಯುವಂತ ಸಂದರ್ಭವನ್ನ ಯಾಕೆ ಇವತ್ತು ಅದನ್ನ ಹೇಳ್ತೀವಿ ಅಂದ್ರೆ, ನೊಂದವರ ಸಲುವಾಗಿ ಯಾರು ಕೆಲಸ ಮಾಡ್ತೀವಿ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಹೆಚ್ಚಿಗೆ ಕೊಡ್ತಾನೆ ಅನ್ನೋದು ಸಾಹೇಬ್ರಿಗೆ ಅಂಥದ್ದೊಂದು ಆರೋಗ್ಯ ಸಮಸ್ಯೆ ಆದರೂ ಕೂಡ ಇವತ್ತಿಗೂ ಕೂಡ ಅವರು ಯಾವತ್ತೂ ನಮಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಅನ್ನುವಂಥ ಭಾವನೆ ಆಗಿಲ್ಲ ಅಂದ್ರೆ ಆ ದೇವರು ಅಂತ ಶಕ್ತಿಯನ್ನ ಆ ಮಕ್ಕಳ ಮುಖಾಂತರ ದೇವರ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಇವತ್ತು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅಣ್ಣನಾದ ಅಪ್ಪಾಸಾಹೇಬ್ ಪಟ್ಟಣ 58ನೇ ಜನ್ಮ ಪ್ರಯುಕ್ತ ನಮ್ಮ AP ಬಳಗದವರು, ಅದು ಗುರುಗುಲಗೇರಿ ಬಾಬು ಜಗದಾಳೆ, ಒಂದು ಹೋಲಿಕೆ ಮೇರೆಗೆ ಗೌರ್ಮೆಂಟ್ ಶಾಲೆಯಲ್ಲಿ ಏನಾದರೂ ಮಾಡೋಣ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಕೇಳ್ಕೊಂಬ ಅವ್ರಿಗೆ ಪ್ರಿನ್ಸಿಪಲ್ ಕೇಳ್ಕೊಂಬ, ಅವರು ಬ್ಯಾಗ್ ನಮ್ಮ ಕೊರತೆ ಭಾಳ ಅದ್ರ ಹುಡುಗರಿಗೆ ಬ್ಯಾಗೇ ಕೊಡ್ಸ್ರಿ, ಬುಕ್ ಕೈ ಹಿಡ್ಕೊಂಬರ್ತಾರ ಹೇಳಿದ್ರು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ 10 ನಂಬರ್ ಶಾಲೆ ನಾನು ಇಲ್ಲೇ ಕಲ್ತದ್ದು, ನಮ್ಮದು ಇಲ್ಲೇ ಎಜುಕೇಶನ್ 10 ನಂಬರ್ ಶಾಲೆಯಲ್ಲಿ. ಸಾಹೇಬ್ರ ಮಗಳನ್ನೂ ಗೌರ್ಮೆಂಟ್ ಹೈಸ್ಕೂಲ್ದಾಗೆ ಕಲ್ತಿದ್ವು. ಹಾಗೆ ಗೌರ್ಮೆಂಟ್ ಹೈಸ್ಕೂಲ್ದಾಗ ಏನಾದರೂ ಮಾಡೋದು, ಇಲ್ಲಿ ಕಲ್ತವ್ರು ಯಾರು ಹಿಂದುಳಿಯಂಗಿಲ್ಲ, ಇಲ್ಲಿ ಎಲ್ಲರೂ ಕಲ್ತವ್ರು ಮುಂದೆ ಹೋಗ್ತಾರ ಅಂತೇಳಿ ಇಲ್ಲೇ ವಿಷಯ ಕಾರ್ಯಕ್ರಮ ಮತ್ತು ಸಸಿ ನಡು ಕಾರ್ಯಕ್ರಮ, ಬ್ಯಾಗ್ ವಿತರಣೆ ಸುಮಾರು 150 ಬ್ಯಾಗ್ ವಿತರಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು ಸಾಹೇಬ್ರ ಒಂದು ಆಸೆ ಇತ್ತು, ಒಟ್ಟು ಸರಳ ಕಾರ್ಯಕ್ರಮ ಮಾಡ್ರಿ, ಅದು ಅದ್ರ ಮನೆ ಖರ್ಚು ಮಾಡೋದಂತ ಮಾಡಬೇಡ್ರಿ, ಸಸಿ ನಡು ಬ್ಲಡ್ ಕ್ಯಾಂಪ್. ಮತ್ತು ಇವತ್ತು ಸಾಯಂಕಾಲನೂ ಶಿವ ಸರ್ಕಲ್ದಲ್ಲಿ ಬ್ಲಡ್ ಕ್ಯಾಂಪ್ ಇದೆ, ಬ್ಲಡ್ ಕ್ಯಾಂಪ್ ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ, ಅಲ್ಲಿ ಎಲ್ಲರೂ ಬರೋಕತ್ತೆ ಈ ಮುಖಾಂತರ ಕೇಳ್ಕೊತಾರೆ. ಯಾವತ್ತು ಇವತ್ತಿನ ನಮ್ಮ ನಗರದ ಶಾಸಕರ, ಮಾಜಿ ಶಾಸಕರು ಅನ್ನುವಂಥ ಶ್ರೀ ಮಾಜಿ ಸಚಿವರು, ಜವಳಿ ಖಾತೆ ಸಚಿವರು ಅವರ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಈ ಶಾಲೆಯಲ್ಲಿ 58ನೇ ಜನ್ಮದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ, ಅದೇ ಈ ಕಾರ್ಯಕ್ರಮದ ಅಂಗವಾಗಿ ಈ ನಮ್ಮ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ. ಅದೇ ರೀತಿ ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇಂಥ ಒಂದು ಕಾರ್ಯಕ್ರಮ ನಿರ್ವಹಿಸುತ್ತಾ ನಮ್ಮ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ನಿರ್ವಹಿಸಿ ಇನ್ನೂ ಹೆಚ್ಚಿನ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ದಯಪಾಲಿಸುತ್ತಾ ಹಾರೈಸುತ್ತಾ ನಮ್ಮ ಶಾಲೆ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.